ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ಮಾನ್ಯ ಆರ್ ರುದ್ರಯ್ಯನವರು ರಾಜಕೀಯವಾಗಿ ಅಷ್ಟೊಂದು ಪರಿಚಿತರಲ್ಲದೆ ಇದ್ರೂ ಕೂಡ ಅಧಿಕಾರಿಯಾಗಿ ಇಡೀ ರಾಜ್ಯಾದ್ಯಂತ ತಮ್ಮದೇ ಆದ ಸೇವೆಯ ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂತಂದ್ರೆ ತಪ್ಪಾಗಲಾರದು. ಅವರ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಅಂತೇಳಿ ನಾವು ಬಹಳ ದಿನದಿಂದ ಅವರನ್ನ ಭೇಟಿ ಮಾಡಿ ಕೇಳ್ತಾ ಇದ್ವಿ. ಕಾರಣ ಏನಂತಂದ್ರೆ ಒಳ್ಳೆಯ ವ್ಯಕ್ತಿಗಳನ್ನ ಭಾರತೀಯ ಜನತಾ ಪಕ್ಷ ಹುಡುಕ್ತಾ ಇರ್ತದೆ ಯಾವಾಗಲೂ ಕೂಡ. ಅದೇ ಕಾರಣಕ್ಕೆ ಬಹಳಷ್ಟು ಶಾಸಕರು ಅಥವಾ ಮಾಜಿ ಮಂತ್ರಿಗಳು ನೀವು ಯಾರನ್ನು ಕೂಡ ಕೇಳಿದ್ರೆ ರುದ್ರಯ್ಯನವರು ಪರಿಚಯ ಮಾಡಿದ್ರೆ ಸಾಕು, ಅರೇ ಸರ್ ನಿಮ್ಮ ಕಡೆಯಿಂದ ನನಗಿಷ್ಟು ಸಹಾಯ ಆಗಿತ್ತು, ನೀವಿರುವಾಗ ನಮಗೆ ತೊಂದರೆ ಇರಲಿಲ್ಲ ಅಂತೇಳಿ ಹೇಳ್ತಕ್ಕಂಥದ್ದನ್ನು ನಾವು ಕೂಡ ಗಮನಿಸಿದ್ದೇವೆ. ನನಗೆ ಅವರು ಬಹಳ ಆತ್ಮೀಯರು, ಬಹುಕಾಲದ ಸ್ನೇಹ ಕೂಡ. ನಾನು ಅವರು ಕೂಡ ಒಂದೇ ಕಡೆ ಇದ್ದವರು. ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಬಹುಕಾಲ ಇದ್ವಿ. ನನಗೆ ಯಾವುದೋ ಕಾರಣ ಆಯಿತು, ತೊಂದರೆ ಆಯಿತು, ಅಲ್ಲಿಂದ ನಾನು ಹೊರ ಬರಬೇಕಾಯ್ತು. ಬಂದು ಭಾರತೀಯ ಜನತಾ ಪಕ್ಷ ಸೇರಿದೆ. ಮಾನ್ಯ ಬೊಮ್ಮಾಯಿಜಿ ಅವರಿಂದ ಹಿಡಿದು ಅಶೋಕ್ ಅವರು, ನಮ್ಮ ಎಲ್ಲ ಮುಖಂಡರುಗಳು ಸೇರಿ ನಮಗೆ ಒಳ್ಳೆಯ ಗೌರವ ಮತ್ತೆ ಒಂದು ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಅದೇ ರೀತಿ ನನಗೇಗೆ ಅನ್ಯಾಯ ಆಗಿತ್ತೋ ಅದೇ ರೀತಿ ಇವತ್ತು ರುದ್ರಯ್ಯನವ್ರಿಗೂ ಕೂಡ ಅಲ್ಲಿ ಆಗಿದ್ದರಿಂದಲೇ ಅವರು ಕೂಡ ಹೊರಗೆ ಬಂದಿದ್ದು. ಬಂದ ನಂತರ ಇವತ್ತು ಪಕ್ಷಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ಅವರು ಇಂಜಿನಿಯರ್ ಆಗಿದ್ದವರು. ಮೊದಲು ಕೃಷ್ಣ ಜಲ ನಿಗಮದ ಇದು MD ಅವರಾಗಿದ್ದರು. ಅದಾದ ನಂತರ ಸೆಕ್ರೆಟರಿ ಅವರಾಗಿದ್ದರು ಮೈನರ್ ಇರಿಗೇಷನಲ್ಲಿ. ಹೀಗೆ ಹಲವು ಇದರಲ್ಲಿ ಕೆಲಸ ಮಾಡಿ ನಂತರ ಚುನಾವಣೆಗೆ ಅಂತೇಳಿ ನಮ್ಮ ಲಿಂಗ್ಸುಗೂರಿಗೆ ಪಕ್ಷದಿಂದ ಕಳಿಸ್ಕೊಟ್ರು ಅವ್ರನ್ನ, ಕಾಂಗ್ರೆಸ್ಸಿಂದ. ಆದರೆ ಕೊನೆ ಗಳಿಗೆಯಲ್ಲಿ ಅವ್ರಿಗೂ ಕೂಡ ಮೋಸ ಮಾಡಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣದಿಂದ ಅವರು ಬೇಸತ್ತಿದ್ರು. ಅಲ್ಲಾದೆಲ್ಲ ಬೇರೆ ಬೇರೆ ಡೆವಲಪ್ಮೆಂಟ್ಗಳಿಂದ ನಾವೆಲ್ಲರೂ ಕೇಳಿದಾಗ ನಿಜವಾಗ್ಲೂ BJPಯಲ್ಲಿ ನಮಗೆ ಸ್ಥಾನಮಾನ ಇದೆ, ಅಲ್ಲಿಗೆ ಹೋಗಬೇಕು, ಅಲ್ಲಿ ಪಕ್ಷದ ಸೇವೆ ಮಾಡಬೇಕು ನಾನು ಅಂತೇಳಿ ಹೇಳ್ಕೊಂಡು ಇವತ್ತು ಬಂದಿದ್ದಾರೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಅವರ ಸೇವೆ ಬಹಳಷ್ಟಿದೆ. ಇಲ್ಲಿ ಬಂದಿರತಕ್ಕಂಥ ಅನೇಕರು ಗುಲ್ಬರ್ಗ, ರಾಯಚೂರು ಮತ್ತು ಬಿಜಾಪುರ್, ಬೆಳಗಾಂ, ಧಾರವಾಡ, ಈ ಎಲ್ಲ ಪ್ರಾಂತ್ಯಗಳಿಂದ ಇವತ್ತು ಅನೇಕ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ. ಆದರೆ ಇವತ್ತು ಅವರೊಬ್ಬರು ಸೇರ್ತಾರೆ. ಇನ್ನು ಉಳಿದಿರ್ತಕ್ಕಂಥವರನ್ನ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಏನು ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಪ್ಲಾನ್ ಮಾಡಿದ್ದೇವೆ. ಅವರನ್ನೆಲ್ಲ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ವಿಶೇಷತೆ ಏನು ಅಂತಂದರೆ ಪರಿಶಿಷ್ಟ ಜಾತಿಗಳಲ್ಲೇ ಬಲ ಸಮುದಾಯ ಮುಖಂಡರಾಗಿದ್ದಾರೆ ಅವರು. ನಮ್ಮಲ್ಲಿ ಒಂದು ಮಾತಿತ್ತು, ಎಲ್ಲರೂ ಕೂಡ ಇಲ್ಲಿ ದಲಿತರು ಎಲ್ಲರೂ ಸೇರಿದ್ದಾರೆ, ಆದರೆ ಬಲವರ್ಗದವರು ಇನ್ನೂ ಕಾಂಗ್ರೆಸ್ಸಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾತಿತ್ತು. ಆದರೆ ಯಾಕಿತ್ತು ಅಂತ ಹೇಳ್ತೇನೆ. ಖರ್ಗೆಯವರನ್ನ ಮತ್ತೆ ಪರಮೇಶ್ವರನ್ನ ನೋಡಿ ನಮ್ಮ ಜನಾಂಗ ಅಲ್ಲಿದೆ ಅಂತ ತಿಳ್ಕೊಂಡಿದೆ. ಅದು ತಪ್ಪು. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಬಲತ ಸಮುದಾಯದ ಜನರು ಕೂಡ ನಾವು ತುಂಬಿ ಇದ್ದೇವೆ. ಆದರೆ ದೊಡ್ಡ ದೊಡ್ಡ ನಾಯಕರು ನಿಮಗೆ ಕಾಣದೇ ಇರೋದ್ರಿಂದ ಬಹುಶಃ ಆ ರೀತಿ ಒಂದು ತಪ್ಪು ಕಲ್ಪನೆ ಬಂದಿದೆ. ಅದು ಬರೋದಿಲ್ಲ. ಅದಕ್ಕೆ ಆ ಕಲ್ಪನೆಯನ್ನು ಕೂಡ ಸುಳ್ಳು ಮಾಡುವ ಕೆಲಸವನ್ನು ನಾವಿವತ್ತು ಎಲ್ಲ ರೈಟ್ ಮುಖಂಡರುಗಳನ್ನ ಕರೆತಂದು ಈ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು, ಮಾಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳ್ತಾರೆ, ನಿಮ್ಮ ಹಣೆ ಬರಹವನ್ನು ನಂಬಿ ಕೂತ್ಕೊಳ್ಬೇಡಿ, ಡೋಂಟ್ ಬಿಲೀವ್ ಇನ್ ಯುವರ್ ಲಕ್ ಅಂತ ಹೇಳ್ತಾರೆ. ಹಣೆ ಬರಹವನ್ನು ನೋಡಿ ಕೂತ್ಕೋಬೇಡಿ, ಆದರೆ ನಿಮ್ಮ ನಡೆ ನುಡಿ ನಿಮ್ಮ ಶಕ್ತಿಯಲ್ಲಿ ನಿಮಗೆ ಭರವಸೆ ಇರಲಿ ಅಂತ. ಅಂದರೆ ನಾವು ಅಷ್ಟೇ, ಈ ಪಕ್ಷದಲ್ಲಿ ಬಂದವರು ಯಾರೇ ಆಗಲಿ ನಮ್ಮ ಹಣೆ ಬರಹವನ್ನು ನೋಡಿ ನಮಗೇನೋ ಕೊಡ್ತಾರೆ, ನಮಗೆ ಲಕ್ ಬರ್ತದೆ ಅಂತ ಕೂತ್ಕೊಂಡ್ರೆ ಇಲ್ಲಿ ಲಕ್ ಬರೋದೇ ಇಲ್ಲ.
ಯೋಗ್ಯತೆಯ ಮೇಲೆ ಇಲ್ಲಿ ನಾಯಕತ್ವ ಅಥವಾ ಜವಾಬ್ದಾರಿ ಸಿಗ್ತದೆ ಹೊರತು ಯೋಗದ ಮೇಲೆ ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ನಾವೆಲ್ಲರೂ ಕೂಡ ಯೋಗವನ್ನು ಮರೆತು ಯೋಗ್ಯತೆ ಮೇಲೆ ನಮ್ಮ ಶಕ್ತಿಯ ಮೇಲೆ ಇಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ಮಾಡಿದರೆ ಸಕ್ಸಸ್ ನಮ್ಮದಾಗ್ತದೆ. ಇಲ್ಲ ಅಂತಂದರೆ ಮತ್ತೆ ಇಲ್ಲೂ ನಾವೇನೂ ಆಗಲಿಲ್ವಾ ಅನ್ನೋ ಭಾವನೆ ಬರ್ತದೆ. ಅದು ಆಗಬಾರ್ದು. ಆದ್ದರಿಂದ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳನ್ನು ಈ ಪಕ್ಷಕ್ಕೆ ತಂದು ನಾವು ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಮುಖಂಡರು ಮಾನ್ಯ ಆರ್ ರುದ್ರಯ್ಯನವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮುಖಂಡರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.